ಇದು ಈ ಭಾಗದ ಜನ, ಕಲ್ಯಾಣ ಕರ್ನಾಟಕ ಜನ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಯಾವತ್ತಿಗೂ ಮರಿಬಾರದು. ಇದು ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು, ಅನೇಕ ಹಿರಿಯರು, ಅವರೆಲ್ಲರ ಕನಸಿತ್ತು. ಏನಪ್ಪಾ ಅಂದ್ರೆ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು, ಪ್ರಾದೇಶಿಕ ಅಸಮತೋಲ ನಿವಾರಣೆ ಮಾಡಬೇಕು ಅಂತ ಹೇಳಿ ಹಿಂದೆ ಇದ್ದಂತ NDA ಸರ್ಕಾರದಲ್ಲಿ LK ಅಡ್ವಾಣಿ ಅವರು ಇದನ್ನು ತಿರಸ್ಕಾರ ಮಾಡಿದ್ರು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಪ್ರಯತ್ನ, ಅದರಲ್ಲಿ ವಿಶೇಷವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು, ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ದಿವಂಗತ ಧರಮ್ ಸಿಂಗ್ ಜಿ ಅವರ ಸತತ ಪ್ರಯತ್ನದಿಂದ ಇವತ್ತು 371J ಆಗಿದೆ. ಇದು ಕಾರ್ಯಗತ ಆಗಿ 11 ವರ್ಷ ಆಗಿದೆ. ಅದನ್ನು ನಮ್ಮ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿ ಅವರೇ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದು ಅನುಷ್ಠಾನಕ್ಕೆ ಬಂದು 11 ವರ್ಷ ಆಗ್ತಾ ಇದೆ. ಈ 11 ವರ್ಷದಲ್ಲಿ ನೀವು ಬದಲಾವಣೆ ನೋಡ್ತಾ ಇದ್ದೀರಿ. ಇವತ್ತು ಚುನಾವಣೆ ಪೂರ್ವದಲ್ಲಿ ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ. ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡ್ತೀವಿ ಅಂತ ಹೇಳಿದ್ದೇವೆ. ನಾನೇ ಪ್ರಸ್ತಾವನೆ ತೆಗೆದುಕೊಂಡು ಹೋಗಿದ್ದೆ. ಅವತ್ತು ಖರ್ಗೆಜಿ ಅವರಿದ್ರು, ಸುರ್ಜೇವಾಲಾ ಇದ್ರು, ಮಾನ್ಯ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರಿದ್ರು. ಅವರು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ಸರ್ಕಾರ ಬಂದ ಮೇಲೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಆಯವ್ಯಯದಲ್ಲಿ 5,000 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದಕ್ಕಾಗಿ ನಮ್ಮ ಜಿಲ್ಲೆಗೆ ಸುಮಾರು 550ರಿಂದ 600 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಇವತ್ತು ಬೀದರ್ ಜಿಲ್ಲೆಗೆ ಬಂದಿದೆ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನೀವು ನೋಡಿ, ಹಿಂದಿನ ಏನು BJPಯ ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಧೋಕಾ ಸರ್ಕಾರ ಅಂತ ಹೇಳ್ಬೋದು, ಅವರು ಕಣ್ಣೆರೆಸುವ ತಂತ್ರ ಮಾಡಿ ಉಡಾನ್ ಯೋಜನೆ ಅಡಿಯಲ್ಲಿ ನಮಗೆ 3 ವರ್ಷ ಸಬ್ಸಿಡಿ ಕೊಟ್ಟು ಇವತ್ತು ನಾಗರಿಕ ವಿಮಾನಯಾನ ಪ್ರಾರಂಭ ಆಯಿತು. ಆದರೆ 2 ವರ್ಷ ಅವ್ರದೇ ಸರ್ಕಾರ ಇದ್ದಾಗ, ಅವ್ರದೇ ಕೇಂದ್ರ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಎಷ್ಟೇ ಒತ್ತಾಯ ಮಾಡಿದ್ರು, ನಾಗರಿಕ ವಿಮಾನಯಾನ ಸೇವೆ ರದ್ದಾಯಿತು. ಯಾಕೆಂದ್ರೆ ಅವರು ಸಬ್ಸಿಡಿ ಕಸ್ಕೊಂಡು ಬಿಟ್ಟಿದ್ರು. ಯಾವ ರೀತಿಯಲ್ಲಿ UPA ಸರ್ಕಾರ ಇದ್ದಾಗ ಇವತ್ತು ಬಡವರಿಗೆ ಸಿಲಿಂಡರ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ನಾವು ಕೊಟ್ಟಿದ್ದ ಸಬ್ಸಿಡಿ NDA ಸರ್ಕಾರ ಕಸ್ಕೊಂಡು ಬಿಡ್ತು. ಇವತ್ತು ಹಾಗೆ ಉಡಾನಲ್ಲೂ ಸಬ್ಸಿಡಿ ಸ್ಥಗಿತಗೊಳಿಸಿದ್ರು. 2 ವರ್ಷದಿಂದ ಜಿಲ್ಲೆಯ ಜನ ಪರಿತಪಿಸ್ತಾ ಇದ್ರು. ಇಲ್ಲಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು? ಹೈದರಾಬಾದ್ಗೆ ಹೋಗ್ಬೇಕು. ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಬರೀ 20 ಕೋಟಿ ಮಾನ್ಯ, ಯಾಕಂದ್ರೆ ಹೇಳಿದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಇಲ್ಲಿ ಏನು ನೀವು 200-300 ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಇವತ್ತಿಲ್ಲಿ ವಿಮಾನ ನಿಲ್ದಾಣ ನಾವು ಮಾಡಿಲ್ಲ. ಈಗ ಆಲ್ರೆಡಿ ಏರ್ಫೋರ್ಸ್ ಸ್ಟೇಷನ್ ವಿಮಾನ ನಿಲ್ದಾಣ ಇದೆ. ಬರೀ ಏನು ಅವರಿಗೆ ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ 14 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದೇವೆ. ಬೇರೆ ಕಡೆ ವಿಮಾನ ನಿಲ್ದಾಣ ಮಾಡಿದರೆ 300-400 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರದ ಮೇಲೆ ಹೊರೆ ಬರ್ತದೆ. ಹೀಗಾಗಿ ನಾನು ಮನವಿ ಮಾಡಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರು, DCM ಅವರು, ಇತರ ಎಲ್ಲ ಸಚಿವರು ಸಚಿವ ಸಂಪುಟದಲ್ಲಿ ಇದಕ್ಕೆ ಮಾನ್ಯತೆ ಕೊಟ್ಟಿದ್ದಕ್ಕಾಗಿ ಇವತ್ತು ಮತ್ತೆ ನಿನ್ನೆಯಿಂದ ನಾಗರಿಕ ವಿಮಾನಯಾನ ಪ್ರಾರಂಭ ಆಗಿದೆ, ನೀವು ನೋಡ್ತಾ ಇದ್ದೀರಿ. ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದರ ಉದ್ಘಾಟನೆ ಮಾಡಿದ್ದಾರೆ. 5 ಜನರಿಗೆ ಬೋರ್ಡಿಂಗ್ ಪಾಸ್ ನಾಳೆಗೆ ಕೊಡುವಂಥದ್ರ ಮುಖಾಂತರ ಇದು ನಮ್ಮ ಸಾಧನೆ, ನಮ್ಮ ಸರ್ಕಾರದ ಸಾಧನೆ ಅನ್ನುವಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇದರ ಜೊತೆಯಲ್ಲಿ ಇವತ್ತು ಅನೇಕ ವರ್ಷದಿಂದ ನನಗೆ ಬಿದ್ದಂಥ ನೀರಾವರಿ ಯೋಜನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಇದ್ದಾರೆ. ಯಾಕೆಂದ್ರೆ ಹಣಕಾಸು ಸಚಿವರು ಮುಖ್ಯಮಂತ್ರಿ ಇದ್ದಾರೆ, ನೀರಾವರಿ ಮಂತ್ರಿ ಮಾನ್ಯ DK ಶಿವಕುಮಾರ್ ಅವರಿದ್ದಾರೆ. ಈಗ ನಮ್ಮಲ್ಲಿ ಬಚಾವತ್ ಆಯೋಗದ ಅಡಿಯಲ್ಲಿ ನಮಗೆ 23 TMC ಫೀಟ್ ನೀರು ಇವತ್ತು ಹಂಚಿಕೆ ಆಗಿತ್ತು. ಆದರೆ ಇವತ್ತಿನವರೆಗೆ ನಾವು 23 TMC ಫೀಟ್ ನೀರು ಸಂಪೂರ್ಣವಾಗಿ ಬಳಕೆ ಮಾಡಲಿಕ್ಕೆ ಆಗಲಿಲ್ಲ. ಅನೇಕ ಸಲ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದೇವೆ, ಆದರೆ ಬರೀ 12ರಿಂದ 14 TMC ಫೀಟ್ ಮಾತ್ರ ಉಪಯೋಗ ಮಾಡ್ತಾ ಇದ್ದೇವೆ. ಅದಕ್ಕೆ ಸುಮಾರು ಹಿಂದಿನ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು. ಅದು ಆಗಲಿಕ್ಕೆ ಹೊಸ ಚುನಾವಣೆ ಬಂದು ಹೊಸ ಸರ್ಕಾರ ಬಂತು. ಈಗ ಮತ್ತೆ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನನ್ನ ಕ್ಷೇತ್ರದ ಮೇಕರ್ ಏತ ನೀರಾವರಿ ಯೋಜನೆ, ಆ ಯೋಜನೆ ಅದರ ಅಡಿಯಲ್ಲಿ ಸುಮಾರು 25,000 ಎಕರೆ ರೈತರ ಭೂಮಿಗೆ ನೀರು ಕೊಡ್ತೀವಿ.
ಔರಾದ್ ಗಡಿ ಭಾಗದಲ್ಲಿರುವಂಥ ಪ್ರದೇಶ, ಅಲ್ಲಿ 36 ಕೆರೆ ತುಂಬುವಂಥ ಒಂದು ಯೋಜನೆಗೆ ಮೊನ್ನೆ ಟೆಂಡರ್ ಆಗಿದೆ. ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಮಾಡುವಂಥದ್ದು ಬಾಕಿ ಇದ್ದಂಥದ್ದು ಮೊನ್ನೆ 4 ದಿವಸ ಕೆಳಗಡೆ ಸಚಿವ ಸಂಪುಟದಲ್ಲಿ ಒಂದೇ ಸಲ ಯೋಗ ಅನ್ನುವಂಥ ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಯವರು, ಮಾನ್ಯ ಮುಖ್ಯಮಂತ್ರಿಯವರು ಧಾರಾಳವಾಗಿ ಅದಕ್ಕೆ ಇವತ್ತು ಮಾನ್ಯತೆ ಕೊಟ್ಟು, ಅನುಮೋದನೆ ಕೊಟ್ಟು, ಅದನ್ನು ಬರುವಂಥ ದಿನಮಾನಗಳಲ್ಲಿ ಆದಷ್ಟು ಆ ಟೆಂಡರ್ ಫೈನಲ್ ಆಗಿದೆ, ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀವಿ, ಬೀದರ್ ಜಿಲ್ಲೆ ರೈತರ ಉದ್ಧಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇವತ್ತು ನೋಡಿ, ಸಣ್ಣ ನೀರಾವರಿ ಯೋಜನೆ, ಕೆರೆಗಳಿಗೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಗೆ ಅದಕ್ಕೆ ಅನುದಾನ ಕೊಟ್ಟಿದ್ದೇವೆ, ಅದರ ಘೋಷಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತೇನು ನಮ್ಮಲ್ಲಿ ನೀರಾವರಿ ಯೋಜನೆದು 330 ಕೋಟಿ ರೂಪಾಯಿ